ನೆಕ್ಸ್ಟ್ CM ಯಾರು? ಅಯ್ಯೋ, ಮಂಡ್ಯಕ್ಕೆ ಹೋದ್ರೆ ಬೈತಾರೆ ಅಪ್ಪನಿಗೆ. ಮಂಡ್ಯದಲ್ಲಿ ಏನಂತಾರೆ ಗೊತ್ತಾ, ನಿಮ್ಗೆ ಫ್ರೀ ಟಿಕೆಟ್ ಕೊಟ್ಬಿಟ್ಟ, ನಮ್ಮ ಗಂಡಸರಿಗೆ ಯಾರಿಗೂ ಇಲ್ಲ. CM ಇವು ಸಿದ್ದರಾಮಯ್ಯ ಆಗಬೇಕು. ಅವರೇ ಒಳ್ಳೆ ಕೆಲಸ ಮಾಡ್ತಾರೆ, ಅವರೇ CM ಮುಂದೆ ಅವರೇ ಇರಬೇಕು. ಈಗ ಪ್ರೆಸೆಂಟ್ ಸಿದ್ದರಾಮಯ್ಯ ಸರ್ ಈಗ ಮಾಡ್ತಿರೋದು ಕೆಲಸ ನೋಡಿದ್ರೆ ಒಳ್ಳೇದೈತೆ. ಅವ್ರು ಬೇಕು, ಇವ್ರು ಬೇಕು, ನಾನು ಆಗಬೇಕು, ನೀನಾಗಬೇಕು ಕುಸ್ತಿನಾಗೆ ಯಾರಿಗೂ ನ್ಯಾಯ ಸಿಗಲ್ಲ. ಇವರು ಶಿವಕುಮಾರ್ ಅವರು ತುಂಬ ಕೆಲಸ ಮಾಡಿದ್ದಾರೆ. ಅವರು ಪಕ್ಷಕ್ಕೋಸ್ಕರ ಮಾಡಿದ್ದಾರೆ, ಅವರು ಕೊಡ್ಬೋದು. ಭಾಳ ಚೆನ್ನಾಗಿದ್ದಾರೆ ಸಿದ್ದರಾಮಯ್ಯ ಅವ್ರು. ಆದರೆ ಈ 5 ವರ್ಷ ಸಿದ್ದರಾಮಯ್ಯ ಮುಗಿಸ್ಬಿಟ್ರಿ ಒಳ್ಳೆ ಹೆಸರಾಗತ್ತೆ, ಒಂದು ಐದದು ಹೆಸರಾಗತ್ತೆ. ವೀಕ್ಷಕರೇ ನಮಸ್ಕಾರ, ಇನ್ಸೈಡ್ ರಶ್ಗೆ ಸ್ವಾಗತ. ವೀಕ್ಷಕರೇ, ಕರ್ನಾಟಕದ ರಾಜಕಾರಣದಲ್ಲಿ ಅತಿ ಚರ್ಚೆಗೆ ಈಗ ಹೋಗ್ತದೆ. ಏನಂತ ಹೇಳಿದ್ರೆ, CM ಯಾರು, ನೆಕ್ಸ್ಟ್ CM ಯಾರು? ಒಂದು ಕಡೆ CM ಸಿದ್ದರಾಮಯ್ಯನವರು 2.5 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿ ಯಶಸ್ಸಿನ ದಾರಿ ಸಾಕ್ತಾ ಇದ್ರೆ, ಇನ್ನೊಂದು ಕಡೆ DK ಶಿವಕುಮಾರ್ ಅವರಿಗೂ ಒಂದು ಅವಕಾಶ ಕೊಡಬೇಕಂತ ಹೇಳ್ಬಿಟ್ಟು ಅವರ ಅಭಿಮಾನಿಗಳು ಕೇಳ್ತಿದ್ದಾರೆ. ಇಲ್ಲಿ ಎರಡು ದೋಸ್ತಿಗಳು ಇರೋದ್ರಿಂದ ಒಂದಾ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಡ್ಕೊಡ್ತಾರಾ, ಇಲ್ಲ DK ಶಿವಕುಮಾರ್ ಅವರೇ ಇಲ್ಲ CM ಸಿದ್ದರಾಮಯ್ಯನವರೇ ಇನ್ನೂ 2 ವರ್ಷಗಳ ಕಾಲ ಮಾಡಿ ಪೂರ್ತಿಗೊಳಿಸಲಿ ಅಂತಾರ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇದೆ. ಇದ್ರ ಬಗ್ಗೆ ಪಬ್ಲಿಕ್ ಏನಂತಾರೆ? ಸಿದ್ದರಾಮಯ್ಯನವರೇ ಬೇಕು ಅಂತಾರ, ಇಲ್ಲ DK ಶಿವಕುಮಾರ್ ಅವರಿಗೂ ಒಂದು ಅವಕಾಶ ಕೊಡಬೇಕಂತಾರ? ಅವ್ರ ಹತ್ರನೇ ಕೇಳೋಣ ಬನ್ನಿ. ಮೇಡಮ್, ಇವಾಗಲೇ ಸಿದ್ದರಾಮಯ್ಯನವರು 2.5 ವರ್ಷ ಮುಗಿಸಿದ್ದಾರೆ ಆಯಿತಾ. ಈ ಟೈಮಲ್ಲಿ ಕುರ್ಚಿ ಬಿಟ್ಕೊಡ್ಬೇಕಂತ ಮಾತುಕತೆ ಆಗ್ತದೆ. ಇದು ಎಷ್ಟು ಮಟ್ಟಿಗೆ ಸರಿ ಅನಿಸ್ತದೆ? ನಮ್ಮ ಇಂದಿರಾ ಗಾಂಧಿ ಕಿತ್ತಾಕ್ಬಿಟ್ರೆ ನಮಗೇನು ಉಪಕಾರ ಇಲ್ಲ. ಅಯ್ಯಮ್ಮ ಬೇಕೇ ಬೇಕು ನಮಗೆ. ಅದೇನು ಮಾತಾಡಿಕೊಂಡು ಅವ್ರ ಹಿಂದೆ ಇತ್ಕೊಂಡು ಈ ಅಪ್ಪನ ಕೊಡಬೇಕು ಅಷ್ಟೇ. ಅಲ್ಲ, ಇವಾಗ ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದು ಒಂದು ಒಳ್ಳೆ ಭಾಗ್ಯ ಎಲ್ಲ ಕೊಟ್ಬಿಟ್ಟು ಒಂದು ಇಂಪ್ರೂವ್ಮೆಂಟ್, ಇವಾಗ ಡೆವಲಪ್ಮೆಂಟ್ ಆಗ್ತಿತ್ತು. ಸೊ ಈ ಟೈಮಲ್ಲಿ ಈ CM ಬದಲಾವಣೆ ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ನಮಗೆ ಅವರೇ ಇರಬೇಕು ಅಂತ, ಅವರೇ ಇರಬೇಕು. ನಾವು ಕಾಲದಿಂದ, ನಮ್ಮ ಅಪ್ಪನ ಕಾಲದಿಂದ ಬರೀ ಅದೇ ನಮ್ಮದು. ಇವಾಗ ಏನಂದರೆ ಜನಗಳೆಲ್ಲ ಆಗಲ್ಲ, ನಾವು ಹೇಳೋದೆಲ್ಲ ಅದೇ, ಇನ್ನೇನಿಲ್ಲ, ಅದೇ ಕೊಡಲಿ. ಅಲ್ಲ, ನಿಮ್ಮ ಪ್ರಕಾರ ಯಾರೇ CM ಆಗಿರ್ಬೇಕು ಅಂತ? DK ಸರ್. ಯಾಕೆ ಇಷ್ಟ ಅಷ್ಟೊಂದು DK ಅವರು ಅಂದರೆ? ಅವರಂದರೆ ಕಾಂಗ್ರೆಸ್ ಹೋಯ್ತು ಅಂದರೆ ನಮ್ಗೆ ಯಾರೂ ನೋಡಲ್ಲ ಅಂದರೆ ಜನಗಳಿಗೆಲ್ಲ ಉಪಕಾರ ಮಾಡವ್ರೆ, ಮಾಡಿಲ್ಲ ಅಂತೇನಿಲ್ಲ. ಸಿದ್ದರಾಮಯ್ಯ ಅವರಿಬ್ಬರು ಸೇರ್ಕೊಂಡ್ಮೇಲೆ ಈ ಅಪ್ಪಂಗೆ ಕೊಡಬೇಕು ತಾನೆ, ಕೊಡಬೇಕಲ್ಲಪ್ಪ. ಈಗ ಆಗೋದೇ ಇಲ್ಲ ಅಂದರೆ ಏನು ಮಾಡಿ? ಈ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಿದ್ದರಾಮಯ್ಯ ಅವರಿಗೆ? ಸಿದ್ದರಾಮಯ್ಯ ಕೊಡಬೇಕು ಅವರು. ಅಲ್ಲ, ಇವಾಗ ಏನಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಅಂತ ಜನಗಳು ಮಾತಾಡ್ತಿರ್ಬೇಕಾದ್ರೆ ಈ CM ಬದಲಾವಣೆ ಇದೆಯಾ, ಜನರಲ್ಲಿ ತುಂಬ ಕನ್ಫ್ಯೂಷನ್ ಮೂಡಿಸಲ್ವಾ? ಅಯ್ಯೋ, ಮಂಡ್ಯಕ್ಕೆ ಹೋದ್ರೆ ಬೈತಾರೆ ಅಪ್ಪನಿಗೆ. ಮಂಡ್ಯದಲ್ಲಿ ಏನಂತಾರೆ ಗೊತ್ತಾ, ನಿಮ್ಗೆ ಫ್ರೀ ಟಿಕೆಟ್ ಕೊಟ್ಬಿಟ್ಟ, ನಮ್ಮ ಗಂಡಸರಿಗೆ ಯಾರಿಗೂ ಇಲ್ಲ ಅಂತಾರೆ. ಈಗ ಈ ಅಪ್ಪ ಎಲ್ಲರೂ ಒಂದೇ ಕಣ್ಣಲ್ಲಿ ನೋಡ್ತಾವ್ರೆ, ಈಗ ಕೊಡಬೇಕು ಅಷ್ಟೇ. ಏನು ಅಭಿವೃದ್ಧಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಅಭಿವೃದ್ಧಿ ಇವಾಗ ಯಾವ ಜನಗಳಿಗೆ ಕೆಲಸ ಕೊಡಬೇಕು, ಬಡ ಮಕ್ಕಳಿಗೆ. ಅವ್ರು ಎಲ್ಲೆಲ್ಲಿ ಬಂದು ತಿರ್ಕೊಂಬರ್ತವೆ ಅವನ್ನೆಲ್ಲ ಇನ್ಚಾರ್ಜ್ ನೋಡಿ ಆ PAಗೆಲ್ಲ ಹೇಳಿ ಮಾಡಿಸ್ತಾವ್ರೆ. ಅದೇ ಸಿದ್ದರಾಮಯ್ಯನ ಹತ್ರ ಹೋದರೆ ಏನೂ ಇಲ್ಲ. ಎಲ್ಲ ಸುಮ್ಮನೆ ಬರ್ತಾರೆ, ಕೈಕಾಲು ಇಲ್ದವರು ಇಲ್ಲಿ ಬಂದು ಕೂತ್ಕೊತಾರೆ. ಆ ಥರ ₹1 ಕೊಟ್ಟು ಅವ್ರಿಗೆ, ನೀವು ಏನಕ್ಕೆ ನಾವು ಕಷ್ಟಪಡ್ತೀವಿ, ಬೆಳಗಿನ ಸಾಯಂಕಾಲ ಗಂಟ ನಾನು ಇಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತೀನಿ. ಅವ್ರ ಮನೆಗೆ ಹೋದರೆ ಏನಮ್ಮ ತಿಂದ್ರ ಉಂಡ್ರ, ಒಂದು ಮಿನಿಸ್ಟ್ರಾಗಿ ಅಷ್ಟು ಮರ್ಯಾದೆ ಕೊಡ್ತಾರೆ, ಅಷ್ಟು ಸಾಕು ನಮಗೆ. ಇವಾಗ DK ಅವರು ಒಂದು ಟ್ವೀಟ್ ಮಾಡಿದರು, ಅಂದರೆ ನಮಗೆ ಕಾಂಗ್ರೆಸ್ ನನ್ನ ತವ್ರ ಮನೆ ಇದೆ, ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂತ. ಅಕಸ್ಮಾತ್ ಅವ್ರಿಗೆ CM ಪಟ್ಟ ಕೊಡದೆ ಹೋದರೆ ಅವರು ಬೇರೆ ಪಕ್ಷ ಕಟ್ಟಿದ್ರೆ ಅದು ಒಳ್ಳೇದು ಅನ್ಸುತ್ತಾ, ಏನನ್ಸುತ್ತೆ? ಈಗ ಅವ್ರು ಕಟ್ಕೊಂಡ್ರೆ ಇನ್ನೂ ಒಳ್ಳೇದೇ. ಅವ್ರು ಕೊಟ್ಟಿಲ್ಲ ಅಂದರೆ ಇವರೇ ನಡೆಸಿದ್ರು ನಮ್ಗಿನ್ನೂ ಒಳ್ಳೇದೇ. ಎಲ್ಲ ಸೇರ್ಕೊಂಡ್ಬಿಡ್ತಾರೆ ಆಗ. ಇವ್ರು ತಗೊತಾವ್ರಲ್ಲ ಅಂತ ತಗೊಂಡು ಇವ್ರಿಗೆ ಎಲ್ಲ ಮಾಡ್ತಾರೆ. ಅದೇ ಬೇಕಾಗಿರೋದು. ಒಟ್ಟಿನಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಲೇಬೇಕು. ಹಾಗೇ ಬೇಕು ಆದರೆ ಒಳ್ಳೇದು. ಹಾಗೇ ಬೇಕು. ಅವರು ಸ್ವಲ್ಪ ಎಲ್ಲ ನೀವು ದಯವಿಟ್ಟು ಎಲ್ಲ ಮಾಡಿಕೊಡಿ. ನೀವು ಈ ಕಾಂಗ್ರೆಸ್ ಸರ್ಕಾರದಿಂದ ನಿಮಗೆ ಅಭಿವೃದ್ಧಿ ಆಗಿದೆ ಅಂತ ಅನಿಸ್ತಿದೆಯಾ? ಊರ ಕಡೆ ಎಲ್ಲ ಸೈಟ್ಗಳು ಕೊಟ್ಟವ್ರೆ. ಚನ್ನಪಟ್ಟಣ, ನಾನು ಇಲ್ಲೇ ಇರೋದು. ನಾನು ₹1 ಇದ್ದಾಗ ಬಂದವಳು ಇಲ್ಲಿ ಸದಾಶಿವನಗರದಲ್ಲಿ.
ಇನ್ನು ನನ್ನ ಯಾರಮ್ಮ ನೀನು ಹೋಗಮ್ಮ ನೀನು ಅನ್ನೋರು ಯಾರೂ ಇಲ್ಲ. ಅದಕ್ಕೆ ನಮಗೆ ಮಾಡಿಸ್ಕೊಡಿ ಅವ್ರಿಗೆ ಹೇಳಿ. ಎಲ್ಲರೂ ದಯವಿಟ್ಟು. ಸರ್ ಯಾರಾಗಬೇಕು ಸಿ ಎಂ? ಸಿ ಎಮ್ ಇವ್ರು ಸಿದ್ದರಾಮಯ್ಯ ಆಗಬೇಕು. ಅವರೇ ಒಳ್ಳೆ ಕೆಲಸ ಮಾಡ್ತಾವ್ರೆ, ಅವರೇ ಸಿ ಎಮ್, ಮುಂದೆ ಅವರೇ ಇರಬೇಕು. 5 ವರ್ಷ ತನಕ ಅವರೇ ಇರಬೇಕು, ಇನ್ನು 2 ವರ್ಷ. ಇಲ್ಲ, ಈಗ ಡಿ ಕೆ ಶಿ ಅವರು ಸಿ ಎಂ ಆಗಬೇಕಂತ ಕೆಲವರು ಮಾತಾಡ್ತಿದ್ರು, ಇದ್ರ ಬಗ್ಗೆ? ಇಲ್ಲ, ಅವರು ಆಗಬೇಕು. ನೆಕ್ಸ್ಟು 2028ಕ್ಕೆ ಹಾಕಿದ್ರೆ ಒಳ್ಳೇದು. ಯಾಕಂದರೆ ಇವಾಗ ಸ್ವಲ್ಪ ರಾಜಕೀಯ ಬದಲಾವಣೆ ಆಗಿಬಿಟ್ರೆ ತಿರ್ಗಾ ಸರ್ಕಾರ ಹೊರಟೋಗುತ್ತೆ. ಅದಕ್ಕೆ ಮುಂದೆ ಇದೇ ಕಂಟಿನ್ಯೂ ಸಿ ಎಮ್ ಸಿದ್ದರಾಮಯ್ಯ ಇರಬೇಕು. ಯಾಕಂದರೆ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಜನ ಸ್ವಲ್ಪ ಅವ್ರಿಗೆ ಲೈಕ್ ಮಾಡ್ತಾರೆ ಜನ. ಅದಕ್ಕೆ ಇವರೇ ಇದ್ದರೆ ಒಳ್ಳೇದು. ಏನೆಲ್ಲ ಮಾಡಿದ್ದಾರೆ ಅಂತ ನಿಮ್ಮ ಪ್ರಕಾರ? 5 ಗ್ಯಾರಂಟಿ ಕೊಟ್ಟವ್ರೆ, ಎಲ್ಲ ಕಡೆ ಹಳ್ಳಿ ಕಡೆ ಎಲ್ಲ ಕೆಲಸ ಮಾಡ್ತಾವ್ರೆ. ಎಲ್ಲಕ್ಕೆ 2 ಸಾವಿರ ದುಡ್ಡು ಕೊಡ್ತಾವ್ರೆ, ಅಕ್ಕಿ ಕೊಡ್ತಾವ್ರೆ, ಎಲ್ಲ ಕೃಷಿ ಭಾಗ್ಯ, ಎಲ್ಲ ಬಸ್ಸು ಫ್ರೀ ಎಲ್ಲ ಕೊಡ್ತಾವ್ರೆ. ಎಲ್ಲ ಕೆಲಸ ಮಾಡ್ತಾರೆ. ಎಲ್ಲ ಸ್ವಲ್ಪ ಜನ ಎಲ್ಲ ಲೈಕ್ ಮಾಡ್ತಾವ್ರೆ ಸಿದ್ದರಾಮಯ್ಯ. ಗಂಡು ಮಕ್ಳಿಗೆ ಕೊಟ್ಟಿಲ್ಲಲ್ಲ ಸರ್? ಎಲ್ಲ ಗಂಡು ಮಕ್ಳಿಗೆ ಕೊಡ್ತಾರಲ್ಲ, ಸ್ಕೂಲ್ಗೆ ಇದು ಕೊಡ್ತಾರಲ್ಲ, ಡಿಗ್ರಿ ಓಲ್ಡ್ರಿಗೆ ಎಲ್ಲ 2 ಸಾವಿರ ಕೊಡ್ತಾರೆ. ಎಲ್ಲ ಎಜುಕೇಷನ್ ಎಲ್ಲ ಕೊಡ್ತಾರಲ್ಲ, ಎಲ್ಲ ಕೆಲಸ ಮಾಡ್ತಾರೆ. ಇವಾಗಲೇ ಈ ಒಂದು ವಾತಾವರಣ ಆಗಿರ್ಬೋದು, ಏನಂದ್ರೆ ಇವಾಗ ಸಿ ಎಂ ಬದಲಾವಣೆ ವಾತಾವರಣ ಆಗಿರ್ಬೋದು, ಇದರಿಂದ ಕಾಂಗ್ರೆಸ್ಸಿಗೆ ಎಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತಾ? ಇಲ್ಲ, ಬದಲಾವಣೆ ಆಗಿಬಿಟ್ರೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಇದೇ ಇದ್ದರೆ ಕಂಟಿನ್ಯೂ ಆಗುತ್ತೆ. ಇಲ್ಲಾಂದರೆ ಬದಲಾವಣೆ ಏನೋ ಮಾಡಿಬಿಟ್ರೆ ಎಲ್ಲ ಸರ್ಕಾರ ಹೊರಟೋಗುತ್ತೆ ಅಷ್ಟೇ. ಸಿದ್ದರಾಮಯ್ಯ ಅವರು ಎಲ್ಲ ರೀತಿ ಕೆಲಸ ಮಾಡಿದಾರಂತ? ಎಲ್ಲ ಮಾಡಿದ್ದಾರೆ ಕೆಲಸ, ಎಲ್ಲ ಕಡೆ ಮಾಡಿದ್ದಾರೆ ಕೆಲಸ. ನೀವು ಇವಾಗ ಡಿ ಕೆ ಶಿ ಅವರು ತುಂಬ ಆಸೆಯಿಂದ ಕಾಯ್ತಿದ್ದಾರೆ ನಾನು ಸಿ ಎಂ ಆಗ್ತೀನಿ ಅಂತ. ಅವ್ರಿಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಅವ್ರು ಆಗ್ತಾವ್ರೆ, ನೆಕ್ಸ್ಟ್ ಆಗುತ್ತೆ. ಯಾಕಂದರೆ ಇವಾಗ ಮೇಲೆ ಹೈಕಮಾಂಡಿಂದ ಇನ್ನೂ ಏನು ಸಿಗ್ನಲ್ ಬಂದಿಲ್ಲ. ಅದಕ್ಕೆ ಇದೇ ಕಂಟಿನ್ಯೂ ಅವರೇ ಆಗ್ತಾರೆ ಸಿ ಎಂ. ಸರ್ ನಮಸ್ತೆ. ಯಾರಾಗಬೇಕು ಸಿ ಎಂ? ಸರ್, ಈಗ ಸಿ ಎಮ್ ಅಟ್ ಪ್ರೆಸೆಂಟ್ ಸಿಚುವೇಶನ್ ಆಗ್ತಿರೋದು ನೋಡಿದ್ರೆ ಸಿದ್ದರಾಮಯ್ಯ ಸಿ ಎಮ್ ಆದರೆ ಒಳ್ಳೆಯದು. ಯಾಕೆಂದರೆ ಡಿ ಕೆ ಶಿವಕುಮಾರ್ ಸರ್ ಆದ್ರೂ ಒಳ್ಳೆಯದು, ಬಟ್ ಸಿದ್ದರಾಮಯ್ಯ ಸರ್ ಆದರೂ ಒಳ್ಳೆಯದು. ಈಗ ಯಾಕೆ ಈಗ ಸಿದ್ದರಾಮಯ್ಯ ಸರ್ ಆಗಬೇಕಂದ್ರೆ ಅಟ್ ಪ್ರೆಸೆಂಟ್ ಸಿಚುವೇಶನ್ನು ಹೈಕಮಾಂಡಿಂದ ಏನೂ ಸಿಗ್ನಲ್ ಬಂದಿಲ್ಲ. ಇವರಿಗೆ ಸಿಗ್ನಲ್ ಸಿಗ್ಬಿಟ್ಟಿದ್ರೆ ಇವರೇ ಬಿಟ್ಕೊಡ್ಬೇಕಾಗಿತ್ತು, ಯಾರೋ ಸಿದ್ದರಾಮಯ್ಯ ಸರು. ಈಗ ಡಿ ಕೆ ಶಿವಕುಮಾರ್ಗೆ ಏನು ಸಿಗ್ನಲ್ ಸಿಕ್ಕಲಿಲ್ಲ. ಅಟ್ ಪ್ರೆಸೆಂಟ್ ಮೂಮೆಂಟಾಗೆ ಸಿದ್ದರಾಮಯ್ಯ ಸರ್ ಇದ್ದರೆ ಒಳ್ಳೆಯದು. ಈ ಅಭಿವೃದ್ಧಿ ಇನ್ನೂ ಆಗ್ತಾ ಇರೋವಂಥ ಮೂಮೆಂಟ್ಗಳಲ್ಲಿ ಈ ಕುರ್ಚಿಗಾಗಿ ಹೊಡೆದಾಟ ಬೇಕಿತ್ತಾ ಸರ್? ನೋಡಿ ಸರ್, ಈಗ ಕುರ್ಚಿದಾಗೆ ಇವರು ಈಗ ಇಬ್ಬರು ಮಧ್ಯೆ ಇರೋದು. ಅಟ್ ಪ್ರೆಸೆಂಟು ಡಿ ಕೆ ಶಿವಕುಮಾರ್ ಸುಮ್ಮನೆ ಇದ್ರಿದ್ರೆ ಒಳ್ಳೆಯದು. ನೆಕ್ಸ್ಟು 2028 ಎಲೆಕ್ಷನ್ನಾಗೆ ಸರ್ ಬರಲಿ, ಡಿ ಕೆ ಶಿವಕುಮಾರ್ ಸರೇ ಆಗಲಿ ಸಿ ಎಮ್. ಈಗ ಪ್ರೆಸೆಂಟ್ ಸಿದ್ದರಾಮಯ್ಯ ಸರು ಈಗ ಮಾಡ್ತಿರೋದು ಕೆಲಸ ನೋಡಿದ್ರೆ ಒಳ್ಳೇದೈತೆ, ಅಭಿವೃದ್ಧಿನ ಆಗಿದೆ. 5 ಗ್ಯಾರಂಟಿ ಕೊಟ್ಟವ್ರೆ, ಅದೆಲ್ಲ ನಡ್ಸ್ಕೊಂಡು ಹೋಗ್ತಾ ಇದೆ. ಅಷ್ಟೇ ಬೇಕಾಗಿರೋದು. ಅಷ್ಟು ಬಿಟ್ಟು ಈಗ ಈ ಕುರ್ಚಿದಾಗೆ ಅವ್ರು ಬೇಕು ಇವ್ರು ಬೇಕು, ನಾನು ಆಗಬೇಕು ನೀನು ಆಗಬೇಕು ಕುರ್ಚಿನಾಗೆ ಯಾರಿಗೂ ನ್ಯಾಯ ಸಿಗಲ್ಲ. ಅಟ್ ಪ್ರೆಸೆಂಟ್ ಏನಿದ್ರೇನು ಸಿದ್ದರಾಮಯ್ಯ ಸರ್ ಆದರೆ ಒಳ್ಳೆಯದು. ಇದು ಹೆಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ರೆ ಹಂಗೆ ಇನ್ನೂ ಒಂದು 2.5 ವರ್ಷ ನಡ್ಸ್ಕೊಂಡು ಹೋಗಲಿ. ಇದೇ 2023 ಕೂಡ ಡಿ ಕೆ ಸಿ ಅವರಿಗೆ ಕೊಡಬೇಕಂತಿತ್ತು, ಆಮೇಲೆ ಸಿದ್ದರಾಮಯ್ಯ ಅವರು ಕೊಟ್ಟರು. ಈ ಮಾತುಕತೆ ಮೂಲಕ ಆಗಿದ್ರಿಂದ ಈಗ ಮಾತಿಗೆ ತಪ್ಪ ಆಗಲ್ವಾ ಸರ್? ಈಗ ಇಬ್ಬರಿದಾಗೆ ಏನು ಮಾತುಕತೆ ನಡೆದಿದೆ ಅದು ಗೊತ್ತಿಲ್ಲ. ಅಟ್ ಪ್ರೆಸೆಂಟ್ 2.5 ವರ್ಷ ಮಾತಾಡಿದ್ರು, 2 ವರ್ಷ ಇವರು 2 ವರ್ಷ ಅವರು ಅಂತ ಹೇಳ್ಬಿಟ್ಟು ಈಗ ಸುದ್ದಿ ಇದು ಒಳಗಡೆ ಸುದ್ದಿ. ಈಗ ಆಚೆದು ಏನೇದು ಗೊತ್ತಿಲ್ಲ. ಇನ್ನೊಂದು ಈಗ 2028 ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಆಗಲಿ, ಇನ್ನೂ ಒಳ್ಳೆಯದು. ಈಗ ಇಬ್ಬರನ್ನಾಗೆ ಯಾರನ್ನಾದ್ರೂ ಅಟ್ ಪ್ರೆಸೆಂಟ್ ಸರ್ಕಾರಕ್ಕೆ ಏನು ಎಫೆಕ್ಟ್ ಆಗೋದಿಲ್ಲ. ಏನಾದರೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಕೊಟ್ಟಿಲ್ಲ ಅಂದರೆ ಅದು ಎಫೆಕ್ಟ್ ಆಗೇ ಆಗುತ್ತೆ ಸರ್ಕಾರಕ್ಕೆ, 100% ಆಗುತ್ತೆ. ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ತುಂಬ ಪ್ರೀತಿ ಇದೆ ನಿಮಗೆ ಸರ್? 100% ಕಾಂಗ್ರೆಸ್ಗೆ ನಮ್ಮ ಪ್ರೀತಿ ಇದೆ. ಸಿದ್ದರಾಮಯ್ಯ ಸರ್ಗೆ ಇನ್ನೂ ನಮ್ಮ ವಿ ಆರ್ ಎ ಬಿಗ್ ಫ್ಯಾನ್ಸ್ ಇದು ಸಿದ್ದರಾಮಯ್ಯ ಸರ್. ಸರ್, ಇವಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿ ಎಂ ಕುರ್ಚಿಗಾಗಿ ಹೊಡೆದಾಟ ನಡೀತಿದೆ, ಯಾರು ಸಿ ಎಂ ಆಗಬೇಕು ಅಂತ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಸಿ ಎಮ್ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಹೋಗಿ ಇಬ್ಬರೂ ಕಾಂಗ್ರೆಸ್ ಪಕ್ಷದಿಂದ ಸಂಘಟನೆ ಮಾಡಿ ನಮ್ಮ ಡಿ ಕೆ ಶಿವಕುಮಾರ್ ಸರ್ ತಳಮಟ್ಟದಿಂದ ಇವತ್ತು ಸಂಘಟನೆ ಮಾಡಿ ಇಷ್ಟು 140 ಸೀಟು ಬರೋಕ್ಕೆ ಶ್ರಮ ಪಟ್ಟಿದ್ದಾರೆ. ಆ ಶ್ರಮಕ್ಕೆ ತಕ್ಕಂತೆ ಒಂದು ಪ್ರತಿಫಲ ಸಿಗ್ಬೇಕನ್ನೋದು ನಮ್ಮ ಆಸೆ. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಡಿ ಕೆ ಶಿವಕುಮಾರ್ ಆದ್ರೂ ಒಳ್ಳೆಯದೇ. ಯಾಕಂದರೆ ಅವರು ಕೂಡ ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡ್ಬೇಕು ಅನ್ನೋ ಒಂದು ನಿರೀಕ್ಷೆ ಇರಬಹುದು. ಹಂಗಾಗಿ ಅವ್ರಿಗೆ ಕೊಟ್ರೂ ಒಳ್ಳೆಯದು. ಹೈಕಮಾಂಡ್ ಏನು ಹೇಳ್ತಾರೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಹೈಕಮಾಂಡ್ ತೀರ್ಮಾನ ಸಹ ನಾವು ಸಾರ್ವಜನಿಕರವಾಗಿ ಏನು ನಿರೀಕ್ಷೆ ಕಟ್ಟಿವಿ ಅಂದರೆ ಸಂಘಟನೆ ಮಾಡಿದರೆ ಅವರಿಗೆ ಕೊಟ್ಟರೆ ಒಳ್ಳೆಯದಂತ ಒಂದು ಅಭಿಪ್ರಾಯ ನಮ್ಮದು. ಇವಾಗ ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಈ ಟೈಮಲ್ಲಿ ಸಿ ಎಂ ಬದಲಾವಣೆ ಮಾಡಿದರೆ ಸೊ ಕಾರ್ಯಕರ್ತರಿಗೆ ಡಿವೈಡ್ ಆಗ್ತಾರೆ, ಅದೆಲ್ಲ ಸಮಸ್ಯೆಗಳ ಬರಲ್ವಾ?
ಏನು ಡಿವೈಡ್ ಆಗಲ್ಲ ಸರ್. ಕಾಂಗ್ರೆಸ್ ಪಕ್ಷ ಯಾಕಂದರೆ ಗಟ್ಟಿ, ಕಾಂಗ್ರೆಸ್ ಪಕ್ಷ ಅಂದರೆ ಗಟ್ಟಿ. ಯಾರಾದ್ರೂ ಸಿದ್ದರಾಮಯ್ಯ ಸಾಹೇಬರು ಮುಂದುವರೆದ್ರೂ ಹಂಗೆ ಗಟ್ಟಿ ಇರುತ್ತೆ. ಡಿ ಕೆ ಶಿವಕುಮಾರ್ ಸರ್ ಆದ್ರೂ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಗಟ್ಟಿತನ ಇರುತ್ತೆ ಅಂತ ನಮ್ಮ ಒಂದು ಇವಾಗ ನೆಕ್ಸ್ಟು ಬರೋ ಎಲೆಕ್ಷನಲ್ಲಿಗೆ ಇವ್ರು ಇವಾಗಲೇ ಈ ಥರ ಕುರ್ಚಿಗೋಸ್ಕರ ಗಲಾಟೆ ಮಾಡಿದ್ರೆ ಆ ಪಕ್ಷಕ್ಕೆ ಎಫೆಕ್ಟ್ ಆಗಲ್ವಾ? ಏನಾಗಲ್ಲ ಸರ್. ನಾವು ಹೇಳಿದ್ವಲ್ಲ ಸರ್, ಕಾಂಗ್ರೆಸ್ ಪಕ್ಷ ನಿರಂತರ ಇದು ಹರಿಯೋ ನೀರು ಇದ್ದಂಗೆ, ಹಂಗಾಗಿ ಗಟ್ಟಿತನ ಇರುತ್ತೆ. ಇದು ಎಲ್ಲಿ ಹೊಡಕ್ಕಾಗಲ್ಲ ಅನ್ನೋದು ಒಂದು. ಏನು ನಿರೀಕ್ಷೆ ಮಾಡ್ಬೋದು ಡಿ ಕೆ ಶಿವಕುಮಾರ್ ಸಿ ಎಂ ಆದರೆ? ಅವರು ಹೊಸತನ, ಇವಾಗ ಈಗ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಆಗಿರ್ಬೋದು, ಇನ್ನು ವೃದ್ಧಾಪ್ಯ ಜನ ಅಂದರೆ ಹಿರಿಯ ನಾಗರಿಕರಿಗೂ ಮತ್ತು ಮಕ್ಕಳಿಗೆ ಅವ್ರಿಗೆ ಆದಂಥ ಒಂದು ಇವಾಗ ಮಾಡ್ಬೇಕನ್ನೋ ಒಂದು ಹಂಬಲ್ ಇರುತ್ತಲ್ಲ ಸರ್. ಇಷ್ಟು ಸಂಘಟನೆ ಮಾಡಿದ್ದಾರೆ ಅಂತಂದಮೇಲೆ 140 ಸೀಟ್ MLA ತಂದಾರಂದರೆ ಆದಷ್ಟು ಒಂದು ರಾಜ್ಯಕ್ಕೆ ಒಳ್ಳೆ ಕೊಡುಗೆ ಕೊಡ್ಬೇಕು ಅನ್ನೋದು ಕೂಡ ಅವರು ಒಂದು ಕನಸಿರುತ್ತೆ. ಆ ಕನಸು ನನಸು ಮಾಡ್ಬೇಕಂದ್ರೆ ಅವ್ರಿಗೆ ಕೊಟ್ಟರಲ್ಲ ಸಹ ಗೊತ್ತಾಗೋದು. ಆ ಒಂದು ಅಂದರೆ ಅವ್ರಿಗೆ ಕೊಟ್ಟಾಗನೇ ಒಬ್ಬ ಮನುಷ್ಯನ ವ್ಯಾಲ್ಯೂ ಯಾವಾಗ ಅಂದರೆ ಅವರಿಗೆ ಕೊಟ್ಟಾಗ, ಅಧಿಕಾರ ಕೊಟ್ಟಾಗ ಅವ್ರು ಏನು ಮಾಡಿದ್ದಾರೆ, ಇವ್ರು ಏನು ಮಾಡಿದ್ದಾರೆ ಅನ್ನೋದು ಒಂದು ಗೊತ್ತಾಗುತ್ತೆ ಸರ್. ಇವಾಗ ನೆಕ್ಸ್ಟ್ ಮುಂದೆ ಬರೋ ಎಲೆಕ್ಷನ್ ಇದೆಯಲ್ಲ ಸರ್, ಆವಾಗ ಟ್ರೈ ಮಾಡ್ಬೋದಿತ್ತಲ್ಲ ಸರ್. ಆವಾಗ ಅಕಸ್ಮಾತ್ ಈಗ ಪಕ್ಷ ಹೆಂಗಿರುತ್ತೆ ಅಂದರೆ ಅಧಿಕಾರ ಬರುತ್ತೆ, ಅಧಿಕಾರ ಬಂದರೆ ಇನ್ನೊಬ್ಬರು ಮೇಲೆ ಎದ್ದಾಳ್ಬೋದು. ಈಗ ಟರ್ಮ್ 2.5 ವರ್ಷ ಮಾತುಕತೆ ಆಗ್ಯದಂತ ಒಂದು ಹೈಕಮಾಂಡ್ ಮತ್ತು ಎಲ್ಲ ಒಂದು ಶಾಸಕರು ಸಚಿವರು ಹೇಳಿರೋ ಒಂದು ಮಾಹಿತಿ ಪ್ರಕಾರ ಇವ್ರಿಗೆ 2.5 ವರ್ಷ ಆಗಿದೆ. 2.5 ವರ್ಷ ನನಗೆ ಕೊಟ್ಟರೆ ಆ 2.5 ವರ್ಷದಲ್ಲಿ ಒಂದು ರಾಜ್ಯಕ್ಕೆ ಒಳ್ಳೆಯ ಕೊಡುಗೆ ಕೊಟ್ಟರೆ ಮುಂದಿನ ದಿನ ಕೂಡ ಇವತ್ತು 140 ಬಂದವೆ, ಮುಂದಿನ ದಿನ 150 ಸೀಟ್ ಬರ್ಬೋದು ಅನ್ನೋದು ಒಂದು ಕನಸು ಇದೆ ಅವ್ರದ್ದು. ಅವ್ರಿಗೆ ಒಂದು ಸ್ಪಿರಿಟ್ ಇದೆ, ಮಾಡಬೇಕು ಅನ್ನೋದು ಒಂದು, ಸಮಾಜಕ್ಕೆ ಒಂದು ಒಳ್ಳೆ ಒಂದು ಕೊಡುಗೆ ಕೊಡಬೇಕು, ರಾಜ್ಯಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅನ್ನೋದು ಅವರ ಒಂದು ಕನಸು. ಆ ಕನಸು ಸಕ್ಸಸ್ ಆಗ್ಬೇಕಂದ್ರೆ ಅಧಿಕಾರ ಕೊಟ್ಟಾಗಲ್ಲ ಸರ್. ಇವಾಗ CM ಸಿದ್ದರಾಮಯ್ಯನವರು 2.5 ವರ್ಷ ಅಧಿಕಾರ ನಡೆಸಿದ್ದಾರೆ. ಇವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಪ್ರಕಾರ ಬಿಟ್ಕೊಡ್ಬೇಕಾ ಅಥವಾ ಸಿದ್ದರಾಮಯ್ಯ ಅವರೇ ಸರ್ಕಾರ ಮುಂದುವರ್ಸ್ಬೇಕು? ಇಲ್ಲ, ಮುಂದೆ ಇವರೇ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಮಾಡಿದ್ರೆ ಒಳ್ಳೇದಾಗುತ್ತೆ. ಯಾಕಂದರೆ ಪಕ್ಷಕ್ಕೆ ಇದಾಗುತ್ತೆ. ನೆಕ್ಸ್ಟ್ ಎಲೆಕ್ಷನಲ್ಲಿ ಬೇಕಂದರೆ ಇವರು CM ಅವ್ರು ಕೊಡ್ಬೋದು. ಇವಾಗ ಒಂದು ಮಾತಾಗಿತ್ತಂದ ಒಂದು ಇದಿದೆ, ಅಂದರೆ 2.5 ವರ್ಷ ನೀವು ಮಾಡಬೇಕು, 2.5 ವರ್ಷ ಡಿ ಕೆ ಶಿವಕುಮಾರ್ ಅವ್ರು ಮಾಡಬೇಕಂತ. ಸೊ ಇವಾಗೆಲ್ಲ ಸಿದ್ದರಾಮಯ್ಯ ಅವರು ಕೊಡದೆ ಹೋದರೆ ಮಾತು ತಪ್ಪುದಾಗ ಅಂತ ಅನಿಸುತ್ತೆ ನಿಮಗೆ? ಅದು ಕರೆಕ್ಟ್. ಅವರೆಲ್ಲ ಸೆಂಟ್ರ್ ಅವರು ಏನು ಡಿಸಿಷನ್ ತೊಗೊಳ್ತಾರೆ, ಹೈಕಮಾಂಡ್ ಇದೆ ಅಲ್ಲ ಅವ್ರ ಮೇಲೆ. ಇವರು ಶಿವಕುಮಾರ್ ಅವರು ತುಂಬ ಕೆಲಸ ಮಾಡಿದ್ದಾರೆ, ಅವರು ಪಕ್ಷಕ್ಕೋಸ್ಕರ ಮಾಡಿದ್ದಾರೆ, ಅವರು ಕೊಡ್ಬೋದು. ಅದೆಲ್ಲ ದೊಡ್ಡವರು ಇದ್ದಾರೆಲ್ಲ, ಅದನ್ನು ನೋಡ್ಬಿಟ್ಟು ತೊಗೊಂಡ್ರೆ ಒಳ್ಳೇದು ಅನಿಸುತ್ತೆ. ಸಿದ್ದರಾಮಯ್ಯನವರು ಮಾಡಿರುವಂಥ ಯಾವ ಕೆಲಸ ತುಂಬ ಒಳ್ಳೇದು ಅಂತ ಅನಿಸಿದೆ ನಿಮಗೆ? ಅವ್ರದ್ದು ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದೆ ಸರ್. ಅವರೆಲ್ಲ ಅಡ್ಮಿನಿಸ್ಟ್ರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಕೆಲಸ ಮಾಡಿದ್ದಾರೆ. ಇನ್ನೂ ಒಳ್ಳೇದಾಗಬೇಕಾಗಿತ್ತು, ಇನ್ನೂ ಒಳ್ಳೆ ಕೆಲಸ ಮಾಡಬೇಕಂದ್ರೆ ಈಗೆಲ್ಲ ಈ ಸ್ಕೀಮ್ ಎಲ್ಲ ಕೊಟ್ಟು ಇದೇನು ಅನುಕೂಲ ಆಗಲಿಲ್ಲ. ಅನುಕೂಲ ಆಗಿದೆ ಕೆಲವ್ರಿಗೆಲ್ಲ ಬೇರೆ ಎಲ್ಲ ಇದು ಮಾಡಬಾರ್ದಾಯಿತು. ಎಲ್ಲ ಸ್ಕೀಮ್ಸ್ ಎಲ್ಲ ಇದೆಲ್ಲ ಮಾಡಬಾರ್ದಾಯಿತು ಅನಿಸುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸರ್, ಏನಂತ ಹೇಳಿದ್ರೆ ಇವಾಗ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಇದು ಮಾಡಿದ್ದಾರೆ. ಇವಾಗ DKC ಅವರು ಮುಖ್ಯಮಂತ್ರಿ ಸ್ಥಾನ ಆಗಬೇಕಂತ ಇದು ಮಾಡ್ತಾರೆ. ನಿಮ್ಮ ಪ್ರಕಾರ ಏನು ಅನಿಸುತ್ತೆ? ಆ್ಯಸ್ ಎ ಪಬ್ಲಿಕ್ ಆಗಿ ಏನು ಅನಿಸುತ್ತೆ? ಒಳ್ಳೆಯವರಾದರೆ ಉತ್ತಮ. ಯಾವುದೇ ಹಗರಣಗಳಿಲ್ಲದೆ ಇರೋರು, ಆಮೇಲೆ ಎಲ್ಲ ಸಾಮಾಜಿಕ ನ್ಯಾಯ, ಎಲ್ಲ ಥರದ ನ್ಯಾಯಗಳನ್ನ ಎತ್ತಿಡಿಯುವಂಥವ್ರು. ಅಟ್ಲೀಸ್ಟ್ ಕೇಂದ್ರಕ್ಕೆ ಪರ್ಯಾಯವಾಗಿ ಆ ಥರ ಒಂದು ಒಳ್ಳೆಯ ವರ್ಚಸ್ಸು ಇರೋ ನಾಯಕರು ಬಂದರೆ ಒಳ್ಳೆಯದು. ಸಿದ್ದರಾಮಯ್ಯ ಅವರ ಸರ್ಕಾರ ತೃಪ್ತಿ ಕೊಟ್ಟಿದೆ ನಿಮಗೆ? ಏನು ಅಷ್ಟು ಹೇಳ್ಕೊಳ್ಳೋ ಅಷ್ಟಿಲ್ಲ ಅನಿಸುತ್ತೆ ಸರ್. ಹೇಳ್ಕೊಳ್ಳೋ ಅಷ್ಟಿಲ್ಲ. ಎಲ್ಲ ಗ್ಯಾರಂಟಿಗಳು ಘೋಷಣೆ ಮಾಡ್ತಾರೆ, ಇದೆಲ್ಲ ಇವ್ರ ಮೇಲೇ ಹೊರೆ, ಪಬ್ಲಿಕ್ ಮೇಲೇ ಹೊರೆ. ತೆರಿಗೆ ಜಾಸ್ತಿ ಮಾಡೋದು, ಲೈಟ್ ಬಿಲ್ ಜಾಸ್ತಿ ಮಾಡೋದು, ಇದೆಲ್ಲ ಇನ್ನೂ ಸಾಲದು ಅನಿಸುತ್ತೆ. ಅಷ್ಟು ಉತ್ತಮವಾಗಿಲ್ಲ ಸರ್ಕಾರ. ಯಾರಾದರೂ ಪರವಾಗಿಲ್ಲ ಒಳ್ಳೆ ಕೆಲಸ ಮಾಡಬೇಕಂತೀರ? ಒಳ್ಳೆ ಕೆಲಸ ಮಾಡೋದು ಅಂತಂದ ದೂರದೃಷ್ಟಿ ಇರಬೇಕು. ಯಾವ ಸರ್ಕಾರ ಆಗಲಿ ಭ್ರಷ್ಟಾಚಾರ ನಿಯಂತ್ರಣ ಮಾಡಬೇಕು. ಮತ್ತು ಆವಾಗ ಎಲ್ಲ ಬರ್ತಲ್ಲ, ಈಗ ಪಬ್ಲಿಕ್ ವಾಹಿನಿಗಳಲ್ಲೆಲ್ಲ ಅವರು ಕಮಿಷನ್ನು, ಕಾಂಟ್ರಾಕ್ಟರ್ ಕಮಿಷನ್ಗಳು, ಅವು ಇವು ಅವೆಲ್ಲ ಮುಚ್ಚೋದು. ಅವುಗಳ ಬಗ್ಗೆ ಯಾರೂ ಚಕಾರ ಎತ್ತಾ ಇಲ್ಲ.
ಒಳ್ಳೆ ವಾತಾವರಣ ಇರಬೇಕು, ಆಡಳಿತನೂ ಅಷ್ಟೇ, ವಿರೋಧ ಪಕ್ಷದವರು ಅಷ್ಟೇ. ಆ ಥರ ಏನು ಕಾಣ್ತಾ ಇಲ್ಲ ಅನಿಸುತ್ತೆ. ಏನಂದರೆ ಸರ್, ಸಿದ್ದರಾಮಯ್ಯ 2.5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಸಿ ಎಂ ಸ್ಥಾನ ಅಂತಿದೆ. ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಸರ್? ಸರ್ ನಮಗೆ ಸಿದ್ದರಾಮಯ್ಯನೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕೆ ಸರ್? ಯಾಕೆ ಸಿದ್ದರಾಮಯ್ಯ ಪರವಾಗಿಲ್ಲ ಸರ್, ಅವರು ಒಳ್ಳೆ ಆಡಳಿತ ಕೊಡ್ತಾರೆ. ಅವರು ಮಾತು ಸರಿನೇ, ಅವ್ರದ್ದು ನಡ್ಕೊಳ್ಳೋ ರೀತಿನೂ ಸರಿನೇ, ಅವ್ರ ವ್ಯವಹಾರ ಎಲ್ಲ ಸರಿ ಸರ್. ಇವಾಗ ಈ ಟೈಮಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಈ ಸಿ ಎಂ ಕುರ್ಚಿಗೋಸ್ಕರ ಗುದ್ದಾಟಗಳು ಬೇಕಿತ್ತು ಇವರಿಬ್ಬರು ನಡುವೆ? ಬೇಕಾಗಿರಲಿಲ್ಲ ಸರ್, ಇದು ಬೇಕಾಗಿರಲಿಲ್ಲ. ಅದೇನೋ ಅವರು ಒಳ ಒಪ್ಪಂದ ಮಾಡ್ಕೊಂಡವ್ರೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು, ಅದೆಲ್ಲ ನಮಗೆ ಗೊತ್ತಿಲ್ಲ. ಒಟ್ಟು ಸಿದ್ದರಾಮಯ್ಯ ಒಂದು 5 ವರ್ಷ ಇದ್ದರೆ ಚೆನ್ನಾಗಿರುತ್ತೆ. ಏನು ಇಷ್ಟ ಆಯ್ತು ಸರ್? ಏನು ಬದಲಾವಣೆ ಇಷ್ಟ ಆಯ್ತು ಅಂತ? ಇಲ್ಲ ಸರ್, ಅವರು ಎಲ್ಲ ಜನಗಳಿಗೆ ಅಕ್ಕಿ ಆಗಿರ್ಬೋದು, ಇಲ್ಲ ಆ ಗೃಹಲಕ್ಷ್ಮಿ ದುಡ್ಡು ಆಗಿರ್ಬೋದು, ಒಂಚೂರು ಕಷ್ಟಕ್ಕೆ ಆಗವ್ರೆ ಸ್ವಲ್ಪ. ಸರ್ಕಾರ ಯಾವುದೇ ಬಂದರೂ ಆ ಥರ ಮಾಡಲ್ಲ, ಇದು ಪರವಾಗಿಲ್ಲ ಅನ್ಸುತ್ತೆ ನನಗೆ. ಸರ್ ಏನು ಅನ್ಸುತ್ತೆ, ಯಾರಾಗ್ಬೇಕು ಸಿ ಎಂ? ಸಿ ಎಂ ಸಿದ್ದರಾಮಯ್ಯ ಅವ್ರು ಆಗ್ಬೇಕ್ರಿ. ಅವರು ಒಳ್ಳೆ ಆಡಳಿತ ಕೊಡ್ತಾರೆ, ಭಾರಿ ಗದರಿದೆ, ಗತ್ತಿದೆ ಅವನ ಹತ್ರ. ಅದೇ ಡಿ ಕೆ ಶಿವಕುಮಾರ್ಗೆ ಆಗಲ್ಲ ಅವ್ರ ಹತ್ರ ಸರ್ಕಾರ ನಡ್ಸೋಕ್ಕಾಗಲ್ಲ. ಈಗ ನೋಡ್ರಿ, ಆಂಧ್ರ ಸಿ ಎಮ್ಮು ಅವ್ರು ಸರ್ಕಾರ ನಡ್ಸೋಕ್ಕಾಗಲ್ಲ, ಸುಮ್ಮನೆ ಏನೇ ಕತೆ ಹೇಳ್ತಾ ಇದ್ದ ನಾವು, ಏನು ರಾಜೀನಾಮೆ ಕೊಡ್ತೀನಿ ನಾವು ಒಲ್ಲೆ ಅಂತಾನೆ. ಯಾಕೆ ಅವ್ರ ಕೈ ನಡ್ಸೋಕ್ಕಾಗೋದು? ಒಂದು ಧೈರ್ಯ ಇದೆ, ಒಂದು ಗತ್ತಿದೆ ಅವನ ಹತ್ರ. ಶಾಸಕರು ಅವನ ಹತ್ರ ಇದ್ದಾರೆ ಚೆನ್ನಾಗಿ, ಅದಕ್ಕೆ ಅವರು ಶಾಸಕ ನಡ್ಸ್ಕೊಂಡು ಹೋಗ್ತಾರೆ ಆರಾಮ್ ಸಿದ್ದರಾಮಯ್ಯ ಅವರು. ಈ ಟೈಮಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಈ ಟೈಮಲ್ಲಿ ಈ ಬೆಳವಣಿಗೆ ಬೇಕು ಅಂತ ಅನ್ಸುತ್ತೆ ನಿಮಗೆ? ಈಗ ಬೇಕಾಗಿದ್ದಿಲ್ಲ ಸರ್, ಈ ಟೈಮಲ್ಲಿ ಬೇಕಾಗಿದ್ದಿಲ್ಲ. ಒಳ್ಳೆ ಅಧಿಕಾರ ಕೊಟ್ಟಿದ್ದ, ಜನಗಳಿಗೂ ಒಳ್ಳೆ ಚೆನ್ನಾಗಿ ಇದು ಮಾಡ್ತಾ ಇದ್ದಾನೆ. ಬಸ್ ಫ್ರೀ ಮಾಡಿದ್ದಾನೆ, ಅಕ್ಕಿ ಕೊಡ್ತಾ ಇದ್ದಾನೆ, ಎಲ್ಲ ಚೆನ್ನಾಗಿ ಇದು ಮಾಡ್ತಾ ಇದ್ದಾನೆ. ಭಾಳ ಚೆನ್ನಾಗಿದ್ದಾರೆ ಸಿದ್ದರಾಮಯ್ಯ ಅವ್ರು. ಆದರೆ ಈ 5 ವರ್ಷ ಸಿದ್ದರಾಮಯ್ಯ ಮುಗಿಸ್ಬಿಟ್ರೆ ಒಳ್ಳೆ ಹೆಸರಾಗತ್ತೆ, ಒಂದು ಐಂದದು ಹೆಸರಾಗುತ್ತೆ ಅವ್ನು, ಭಾರಿ ಒಂದು ಹೆಸರು ಬರ್ತದೆ ಅವ್ರದ್ದು. ಅದಕ್ಕೆ ಡಿ ಕೆ ಶಿವಕುಮಾರ್ ನಾನು ಮಾಡಿಬಿಡ್ತೀನಿ, ಸಿ ಎಂ ಆಗ್ಬಿಡ್ತೀನಿ 2.5 ವರ್ಷ ಅಂತಾರೆ. ಅದಕ್ಕೆ ಮಾತು ಕೊಟ್ಟಿದ್ದಾರೆ ಅಂತೆ, ಅದಕ್ಕೆ ಮಾತು ಕೊಟ್ಟರು ಪರವಾಗಿಲ್ಲ. ಬಟ್ ಸಿದ್ದರಾಮಯ್ಯ ಆದರೆ ಸರ್ಕಾರ ಉಳಿತದೆ, ಇಲ್ಲ ಅಂದರೆ ಕಾಂಗ್ರೆಸ್ ಉಳಿಯೋಕೆ ಸಾಧ್ಯ ಇಲ್ಲ, ಅಸಾಧ್ಯ. ಮತ್ತೆ ಅವ್ರು BJP ಸರ್ಕಾರ ಮಾಡ್ತಾರೆ. ಅದಕ್ಕೆ ಅಧಿಕಾರ ಇದೆ, ಸಿದ್ದರಾಮಯ್ಯ ಇದ್ದರೆ ಕರೆಕ್ಟ್ ಕಂಟಿನ್ಯೂ ಸರ್ಕಾರ. ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅವರು, ಜನರಿಗೆ ಒಳ್ಳೆಯ ಭಾಳ ಅನುಭವ ಆಗ್ಯದ. ಇನ್ನೊಂದು ಸರ್ಕಾರ ನಡ್ಸೋಟ್ಟು ಕೆಪಾಸಿಟಿ ಅವನ ಹತ್ರ ಇದೆ. ಈಗ ಆಂಧ್ರ ಸಿ ಎಂ ಅವ್ರ ಹತ್ರ ಕೆಪಾಸಿಟಿ ಇಲ್ಲ, ಅವ್ರು ಒಳ್ಳೆ ರಾಜೀನಾಮೆ ಕೊಡ್ತೀನಿ ಅಂತ ಇದ್ದಾರೆ. ಇಲ್ಲ ಡಿ ಕೆ ಶಿವಕುಮಾರ್ ಸಿ ಎಂ ಆದರೆ ನಾನು ರಾಜೀನಾಮೆ ಕೊಡಲ್ಲ, ಇಲ್ಲ ಅವರು ಮುಖ್ಯಮಂತ್ರಿ ಮಾಡ್ಲಿಕ್ಕಂದ್ರೆ ರಾಜೀನಾಮೆ ಕೊಡ್ತಾರಂತವ್ರು. ಆಂಧ್ರ ಸಿ ಎಂ ತೆಲಂಗಾಣ ಅವರು ರೇವಂತ್ ರೆಡ್ಡಿ ಅವ್ರಿಗೆ ಆಗ್ತಾ ಇಲ್ಲ ಅವ್ರ ಕೈಯಿಂದ. ಅದಕ್ಕೆ ಹಿಂಗೆ ಯಾವುದೋ ಕತೆ ಹೇಳ್ತಾ ಇದ್ದಾರೆ ಅಷ್ಟೇ. ಕಷ್ಟಪಡೋರಿಗೆ ಫಲ ಸಿಗಬೇಕು ನನ್ನ ಪ್ರಕಾರ. ಹಾಗಾಗಿ ಸಾಹೇಬರು ಸಿ ಎಂ ಆಗಲೇಬೇಕು. ಅದೇ ಇವಾಗಲೇ ಡಿ ಕೆ ಶಿವಕುಮಾರ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಅಂದರೆ ನಾನು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ, ಕಾಂಗ್ರೆಸ್ ನನಗೆಲ್ಲ ಕೊಟ್ಟಿದೆ ಅಂತ. ಈ ಪ್ರೀತಿ ಬಗ್ಗೆ ಏನು ಹೇಳಿ? ಪ್ರೀತಿ ಬಗ್ಗೆ ಕಾಂಗ್ರೆಸ್ ಮೇಲೆ ಇದ್ದೇ ಇದೆ, ಯಾಕಂದರೆ ಅವರು ಪಕ್ಷನ ಉಳಿಸಿ ಬೆಳೆಸಿ ಸಾಹೇಬರು ಮಾಡಿರೋದು. ಸೊ ಹಂಗಾಗಿ ಪಕ್ಷದಲ್ಲೇ ಕಾಂಗ್ರೆಸ್ಸಲ್ಲೇ ಅವರು ಸಿ ಎಂ ಆಗಲಿ ಅಂತ ನಮ್ಮ ಆಸೆನೂ ಅವ್ರ ಆಸೆನೂ ಕೂಡ. ಮೇಡಮ್, ಈಗಾಗಲೇ ಸಿ ಎಂ ಸಿದ್ದರಾಮಯ್ಯನವರು 2.5 ವರ್ಷ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದಾರೆ. ಯಾಕೆ ಇವಾಗ 2.5 ವರ್ಷ ಆದಮೇಲೆ ಬಿಟ್ಕೊಡ್ಬೇಕಂತ ಅನಿಸ್ತಿದೆ ನಿಮಗೆ? ಅದು ಹೈಕಮಾಂಡ್ ತೀರ್ಮಾನ ಮಾಡೋದು, ಅವ್ರಿಗೆ ಬಿಟ್ಟಿದ್ದು, ಹೈಕಮಾಂಡ್ ಬಿಟ್ಟಿದ್ದು ನಮಗೆಲ್ಲ. ಇವಾಗ ನಿಮ್ಮ ಸಜೆಷನ್ ಕೊಡೋದಾರೆ ಇವಾಗ ಸಿದ್ದರಾಮಯ್ಯನವರಿಗೆ ಯಾಕೆ ಬೇಕು ಬಿಟ್ಕೊಡ್ಬೇಕು, ಡಿ ಕೆ ಶಿ ಅವರಿಗೆ ಒಂದು ಅವಕಾಶ ಬೇಕು ಅಂತ ನೀವು ಹೇಳಿದ್ರಿ ಆಯಿತಾ? ಸೊ ಅವ್ರು ಯಾವ ಥರ ಎಲ್ಲ ಕೆಲಸ ಮಾಡ್ಬೋದು ಅಂತ ಅನ್ಸುತ್ತೆ? ಇವಾಗ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಅಭಿವೃದ್ಧಿ ಆಗ್ತಾ ಇದೆ, ಹಾಗಾಗಿ ನಮಗೆ ಇಡೀ ಕರ್ನಾಟಕ ಅಭಿವೃದ್ಧಿ ಮಾಡೋ ಸಾಹೇಬ್ರದ್ದು ಪ್ಲ್ಯಾನ್ಸ್ ಇದೆ. ಸೊ ಹಾಗಾಗಿ ಸಾಹೇಬರು ಸಿ ಎಂ ಆಗಲೇಬೇಕು. ಯಾಕಂದರೆ ಅವ್ರು ಕಟ್ಟಿದಂಥ ಮನೆ ಅವ್ರದ್ದೇ ಮನೆ, ಅವರೇ ಕಟ್ಟಿ, ತಳಾದಿ ಬೇರೆ ಇರ್ಬೋದು, ಆದರೆ ಮೇಲೆ ಗೋಡೆ ಕಟ್ಟಿ ಮೋಲ್ಡ್ ಮಾಡಿರೋದೇ ಸಾಹೇಬರು. ಅದೇ ಮನೆಯಲ್ಲೇ ಅವರು ಯಜಮಾನ ಆಗ್ತಾರೆ. ಸರ್, ಅಭಿವೃದ್ಧಿ ಅಂತ ಬರುವಾಗ ಏನೆಲ್ಲ ಅನ್ಕೋಬೋದು ಜನಗಳಿಗೆ, ಯಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಸರ್, ಅಭಿವೃದ್ಧಿ ಅಂದರೆ ಅವರ ಇಲ್ಲೇ ಎಲ್ಲ ರೀತಿಲೂ ಮಾಡಿದ್ದಾರೆ. ಸ್ವಲ್ಪ ಕುಂಠಿತ ಆಗಿರ್ಬೋದು ಅಷ್ಟೇ, ಅದರಲ್ಲಿ ಏನಿದಿಲ್ಲ. ಬಟ್ ಸಾಹೇಬ್ರು ಇಲಾಖೆಯಲ್ಲಂತೂ ಅಭಿವೃದ್ಧಿ ಆಗಿದೆ. ಸರ್, ಇವಾಗ ಜನಗಳ ಏನು ಮಾತಾಡ್ತಿದ್ದಾರೆ ಅಂತ ಹೇಳಿದರೆ, ಹೌದು ಇವಾಗ ಇವರಿಬ್ಬರು ನೋಡಿ ಕುರ್ಚಿಗಾಗಿ ಕಿತ್ತಾಟ ನಡೀತಿದೆ ಅಂತ ಅಂದ್ಕೊಂಡಿದ್ದಾರೆ. ಇದು ಕಿತ್ತಾಟದಿಂದ ಆಗಬೇಕಾಗಿರೋದು ಅಥವಾ ಒಳ್ಳೆ ರೀತಿಯಲ್ಲಿ ಆಗಬೇಕಾಗಿರೋದು? ಒಳ್ಳೆ ರೀತಿಯಲ್ಲಿ ಆಗಬೇಕು. ಜನ ಒಬ್ಬೊಬ್ಬರು ಅಭಿಪ್ರಾಯ ಬೇರೆ ಬೇರೆ ಇರುತ್ತೆ. ಬಟ್ ಅದರಲ್ಲೇ ಏನಿಲ್ಲ, ಸಿದ್ದರಾಮಯ್ಯ ಸರ್ ಬಿಟ್ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಜಗಳ ರೀತಿ ಯಾವ ರೀತಿನೂ ಆಗದೇನೆ ಬಿಟ್ಕೊಡ್ತಾರೆ ಅನ್ನೋ ರೀತಿ ಇದೆ. ಸರ್, ಯಾವ ಥರ ಎಲ್ಲ ಸಪೋರ್ಟು ಇರುತ್ತೆ, ಜನಗಳ ಏನೆಲ್ಲ ಬಯಸ್ಬೋದು ಅಭಿವೃದ್ಧಿ ಆ ಥರ ಏನೋ? ಸರ್, ಅಭಿವೃದ್ಧಿ ಏನೇ ನಡೀತಾ ಇದೆ, ಬಟ್ ಸಾಹೇಬರು ಸಿ ಎಂ ಆಗಬೇಕು ಅನ್ನೋದೇ ಜನರಲ್ಲಿ ಅಭಿಪ್ರಾಯ. ಇವಾಗ ಎಲ್ಲ ಕಡೆ ಏನು ಮನೆ ಕೂಡ ಒಂದು ಮಾತು ಬಂತು, ಏನಂತ ಹೇಳಿದರೆ ನನ್ನ ತವ್ರ ಮನೆ ಇದು ಕಾಂಗ್ರೆಸ್ ಅನ್ನೋದು, ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅನ್ನೋ ಥರ. ಅಕಸ್ಮಾತ್ ಹೈಕಮಾಂಡು ಅವ್ರಿಗೆ ಕೊಡದೆ ಹೋದರೆ ಅವಾಗ ಯಾವ ಥರ ತೀರ್ಮಾನ ತಗೋಬೋದು ಅನ್ಸುತ್ತೆ? ಸರ್, ಇಲ್ಲ, ಆ ಥರ ಆ ಪಕ್ಷದಲ್ಲೇ ಆ ಮನೇಲೇ ಇರ್ತಾರೆ ಅಂತ ಹೇಳ್ತಾ ಇಲ್ವ, ಆ ಮನೇಲೇ ಇರ್ತಾರೆ, ಆ ಮನೇಲಿ ಅವ್ರು ಯಜಮಾನ ಆಗೇ ಆಗ್ತಾರೆ. ಆ ಥರ ಏನು ಬಿಟ್ಟು ಹೋಗೋಂಥ ಸನ್ನಿವೇಶ ಬರಲ್ಲ. ನೋಡಿದ್ರಲ್ಲ ವೀಕ್ಷಕರೇ,
ಇದಿಷ್ಟು ಸಿ ಎಂ ಯಾರಾಗಬೇಕು, ಸಿದ್ದರಾಮಯ್ಯ ಅವರೇ ಇರಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕಾ ಅನ್ನೋದ್ರ ಬಗ್ಗೆ ಪಬ್ಲಿಕಲ್ಲಿ ಅವರದ್ದೇ ಆದ ಒಂದು ಒಪಿನಿಯನ್ ಇದೆ. ಸೊ ಇದಿಷ್ಟು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾರೆ ಇನ್ಸೈಡರ್ಸ್.